ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಬ್ಬ ಯಾಕೆ ಮಾಡ್ತಾರೆ? ಮಗು, ನಮ್ಮನೆಯಲ್ಲಿ ಈ ಹಬ್ಬನ ನಾನ್ ಚಿಕ್ಕವನಿರುವಾಗಿಂದನೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿನಗೆ ವಿಷ್ಣು ಗೊತ್ತಲ್ವಾ? ವಿಷ್ಣುವಿನ ಹೆಂಡತಿ ಮಹಾಲಕ್ಷ್ಮಿ ಇದ್ದಾಳಲ್ಲ, ಅವಳನ್ನ ಪೂಜಿಸುವಂತ ಹಬ್ಬ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಮಾತಿದೆ. ಅಂದ್ರೆ ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ನೆಮ್ಮದಿ, ಸುಖ, ಶಾಂತಿ ಇರುತ್ತೆ ಅಂತ ಅರ್ಥ. ಅಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಾಗ್ಬೋದು, ಸೊಸೆದಿರಾಗ್ಬೋದು, ಅವರು ಸಹ ಈ ಮಹಾಲಕ್ಷ್ಮಿಯ ಅವತಾರನೇ. ಅವರು ಸಂತೋಷವಾಗಿದ್ರೆ ಆ ಮನೆಯಲ್ಲಿ ನೆಮ್ಮದಿ, ಸಂತೋಷ, ಸಮೃದ್ಧಿ ಇರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ ಈ ದಿನದ ಮಹತ್ವ? ಗೊತ್ತಾಯ್ತು ತಾತ. ನಮ್ಮ ಮಂಗಳ, ಬಜಾರಿ ಇಬ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಆ ಮಂಗಳ ಇದ್ದಿದ್ರೆ ಇದರಲ್ಲಿರೋ ಅರ್ಧ ಹಣ್ಣು ತಿಂಡಿ ಅವಳು ಹೊಟ್ಟೆ ಸೇರ್ತಿತ್ತು, ಇನ್ನು ಅರ್ಧ ಅವಳು ಮನೆ ತಗೊಂಡೋಗ್ತಿದ್ಲು. ವೀಣಾ, ಎಲ್ರಿಗೂ ಪ್ರಸಾದ ಕೊಡಮ್ಮ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಎಲ್ರಿಗೂ ನಮಸ್ತೆ. ರವಿಶಂಕರ್, ಇದೇನಿದು? ಇದಕ್ಕಿದ್ದಾಗೆ ನಮ್ಮನೆ ಕಡೆ ಬಂದ್ರಿ? ಅದು ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ನೀವೇನು ಹೇಳ್ತಿದ್ದೀರಾ ನಮ್ಗೆ ಅರ್ಥ ಆಗ್ತಿಲ್ಲ. ಭಾವನ ಅವ್ರು ಕಿಡ್ನಾಪ್ ಆಗಿದ್ದು ನಮ್ಮಿಂದಾನೆ. ಕಿಡ್ನಾಪ್? ಏನ್ ಹೇಳ್ತಿದ್ದಾರೆ? ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಎಲ್ಲರೂ ಅಷ್ಟೊಂದು ಗಾಬರಿ ಆಗಬೇಡಿ. ಇನ್ನು ಅವ್ರು ಕಿಡ್ನಾಪ್ ಆಗಿದ್ದು, ಅದಕ್ಕೆ ಒಂದು ರೀತಿಯಲ್ಲಿ ನಾವೇ ಕಾರಣ. ಅದು ಹೇಗೆ ಅನ್ನೋದನ್ನ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದೀನಿ. ಯಾಕ್ರಿ ಹೀಗೆ ಮಾಡಿದ್ರಿ? ನಿಮಗೆ ಏನೇನು ಬೇಕಿತ್ತೋ ಅವತ್ತೇ ಭಾವನನ ಕೈಲಿ ಸೈನ್ ಹಾಕಿ ಕೊಟ್ಟಿದ್ದೀವಿ ತಾನೆ? ಇದೆಲ್ಲ ಬೇಕಿತ್ತಾ? ಸರ್ ಒಂದು ನಿಮಿಷ, ಅದನ್ನೇ ಹೇಳೋಣ ಅಂತ ಬಂದಿದ್ದೀನಿ. ಏನು ಹೇಳ್ತೀರಿ ನೀವು? ಸಂತು, ಇರಪ್ಪ, ಹೇಳಿ ರವಿಶಂಕರ್. ಸರ್, ನಾವು ನಡೆಸ್ತಾ ಇದ್ದೀವಿ ಒಂದು ಕಂಪ್ನಿ ಸ್ವಲ್ಪ ಲಾಸ್ ಆಗೋಯ್ತು. ಅದಕ್ಕೆ ಆ ಕಂಪ್ನಿಗೆ ಫೈನಾನ್ಸ್ ಮಾಡ್ತಿದ್ದವನು ನಮ್ಮ ಹಿಂದೆ ಬಿದ್ದುಬಿಟ್ಟ. ಒಂದೊಂಥರ ದೊಡ್ಡ ನೆಟ್ವರ್ಕ್ ಇದೆ. ಆ ಕಂಪ್ನಿಗೆ ನಮ್ದು ಅಷ್ಟೇ ಅಲ್ಲ,
ಭಾವನಾ ಅವ್ರದ್ದು ಜವಾಬ್ದಾರಿ ಇದೆ ಅಂತ ಅದು ಹೇಗೋ ತಿಳ್ಕೊಂಡ್ಬಿಟ್ಟಿದ್ದಾನೆ. ಪಾಪ ಭಾವನಾ ಅವರು ಸೈನಿಂಗ್ ಅಥಾರಿಟಿ GP ಅಂತೆಲ್ಲ ನಮಗೆ ಬರ್ಕೊಟ್ರು. ಆದರೆ ಆಸ್ತಿನ ನೋಡ್ಕೊಳ್ಳೋದು ಬಿಟ್ಟರೆ ನಮ್ಮ ಕೈಲಿ ಬೇರೇನೂ ಮಾಡೋಕ್ಕಾಗಲ್ಲ. ಏನೋ ಈಗ ನಮ್ಗೆ ಲಾಸ್ ಆಗಿದೆ. ಯಾವುದೋ ಒಂದು ಪ್ರಾಪರ್ಟಿ ಮಾರ್ಬಿಟ್ಟು ಆ ಲಾಸಿಂದ ಹೊರಗೆ ಬರೋಣ ಅಂತ ನೋಡಿದ್ರೆ ಅದಾಗಲ್ಲ. ಯಾಕೆಂತಂದರೆ ಅದಕ್ಕೆ ಭಾವನವರ ಸೈನ್ ಬೇಕು. ನಮ್ಮ ಭಾವವ್ರು ಮಾಡಿದ ಒಂದು ಕೆಲಸದಿಂದ ಪಾಪ ಭಾವನ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದೆಲ್ಲದ್ರ ಮಧ್ಯೆ ಖುಷಿನೂ ನೋಡಿಕೊಂಡು ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಅಂದಾಗೆ ಆ ಫೈನಾನ್ಸರ್ ಸರಿ ಇಲ್ಲ. ಅವ್ನು ಏನು ಮಾಡೋಕ್ಕೂ ಹೇಸೋನಲ್ಲ. ಇನ್ನೊಂದು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಅಂತ ನಂಗೆ ಅನಿಸುತ್ತೆ. ಅವ್ರದ್ದು ಅಲ್ಲದೇ ಇರೋ ತಪ್ಪಿಗೆ ಸುಮ್ಮನೆ ಯಾಕೆ ಅವ್ರಿಗೆ ತಲೆ ಕೊಡಬೇಕು ಅಂತ ನನ್ನ ಕನ್ಸನಷ್ಟೆ. ಇದೇನಪ್ಪ ಹೇಗೆ ಹೇಳ್ತಿದ್ಯಾ? ಹೌದು, ಏನೋ ನಾನು ಹೇಳಿದ್ದೀನಿ, ಇನ್ನು ಸೇಫ್ಟಿ ನೋಡ್ಕೊಳ್ಳೋದು ನಿಮ್ಮ ಕೈಲಿದೆ. ಬರ್ತೀನಿ. ಈಗ ಎಲ್ಲ ಸರಿಯಾಗಿದೆಯಾ ಹೇಳಿ? ಅಲ್ಲ ರೀ, ನೀವು ಯಾಕೆ ಇಷ್ಟು ತೊಂದರೆ ತಗೋತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಚಿನ್ನುಮರಿ, ನಮ್ಮನೆ ಮಹಾಲಕ್ಷ್ಮಿ ನೀವೇ ಅಲ್ವಾ? ನೀವು ಪೂಜೆ ಮಾಡೋ ಹಾಗಿದ್ದಿದ್ರೆ ನಿಮ್ಮನ್ನು ಸೇರಿಸಿ ಕೂರಿಸಿ ಪೂಜೆ ಮಾಡ್ಬಿಡ್ತಾ ಇದ್ದೆ. ಈಗ ಚಾನ್ಸ್ ಮಿಸ್ ಆಯ್ತು ನೋಡಿ. ಅದೇ ಮತ್ತೆ ದೇವ್ರ ವಿಷಯದಲ್ಲಿ ಹಾಗೆಲ್ಲ ಹುಡುಗಾಟ ಮಾತಾಡಬಾರ್ದು ರೀ. ದೇವ್ರು ಮನುಷ್ಯರು ಒಂದೇ ಆಗಕ್ಕಾಗುತ್ತಾ ಹೇಳಿ? ನೀವು ನನ್ನ ಪಾಲಿಗೆ ನನ್ನ ಬಾಳಿಗೆ ನಡೆದು ಬಂದ ದೇವತೆ ಅಲ್ವಾ? ಹಾಗಿದ್ಮೇಲೆ ನನ್ನ ಪಾಲಿಗೆ ನೀವು ದೇವರೇನೆ. ಮನುಷ್ಯ ಯಾಕೆ ದೇವರಾಗಕ್ಕಾಗಲ್ಲ? ಯೋಧನೆ ಮನುಷ್ಯನೇ ತನ್ನ ದೇವ್ರನ್ನ ಸೃಷ್ಟಿ ಮಾಡಿರೋದು. ಬಿಟ್ರೆ ನೀವೇನೇನೋ ಮಾತಾಡ್ತೀರಾ. ನೀವು ಮೊದಲು ಪೂಜೆ ಶುರು ಮಾಡಿ. ಮೊದಲಿಗೆ ದೇವ್ರ ದೀಪ ಹಚ್ಚಿ. ಈಗ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ನೀವು ನನ್ನ ಜೊತೆಲಿದ್ರೆ ಖಂಡಿತ ಎಲ್ಲದೂ ಒಳ್ಳೇದಾಗೇ ಆಗುತ್ತಲ್ಲ. ಅರ್ಶನ ಕುಂಕುಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.